ಸರ್, ಈಗ ನಿನ್ನೆ ನಿಮ್ಮ ಅಭ್ಯರ್ಥಿಗಳ ವಿಚಾರಕ್ಕೆ ಚುನಾವಣಾ ಸಮಿತಿ ಸಭೆ ಆಗಿದೆ. ಆ ಸಭೆಯಲ್ಲಿ ಸಚಿವರ ಸ್ಪರ್ಧೆಯ ವಿಚಾರ ಏನಾದ್ರು ಚರ್ಚೆ ಆಗಿದೆ, ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಸರ್. ಹೌದಾಗಿ ನೋಡಿ, ಅಲ್ಲಿ ಸಭೆಯಲ್ಲಿ ಬರೀ ಮೆಂಬರ್ಸ್ ಇದ್ರು. ಅಲ್ಲಿ ಏನ್ ಚರ್ಚೆ ಆಗಿದೆ ಅದು ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ. ಅದೇನೇ ನಿರ್ದೇಶನ ಕೊಡಬೇಕಿದ್ರು ಕೂಡ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ಕೊಂಡು ಪಿಸಿಸಿ ಅಧ್ಯಕ್ಷರು ಮತ್ತೆ ಸಿಎಂ ಅವರು ಕರೆದಿ ಮಾತಾಡ್ತಾರೆ ಅದಕ್ಕೆ. ಸೊ ಇವಾಗೆಲ್ಲ ಏನೇ ಇದ್ರು ಕೂಡ ಹೂವಾಪುವ ಅಲ್ಲಿರೋ ಮೀಟಿಂಗ್ ನಲ್ಲಿ ಇರೋರೇ ಮಾತಾಡ್ತಾ ಇಲ್ಲ. ಬೇರೆ ಹೊರಗಡೆಯಿಂದ ಬಂದು ಏನ್ ಮಾತಾಡೋದಿರುತ್ತೆ? ಅವ್ರು ಯಾರೋ ಅಧಿಕೃತ ಮಾಹಿತಿ ಯಾರ ಹತ್ರನೂ ಇದೆಯಾ? ಸುಮ್ಮನೆ ಈಗೇನು ಯಾರೋ ಹೇಳಿದ್ದನ್ನ ನಾವು ಉಲ್ಲೇಖಿಸಿ ಮಾತಾಡೋದು ಸರಿಯಲ್ಲ. ಈಗ PSI ಮತ್ತೆ ಒಂದು ಅನುಮಾನ ಉಂಟಾಗ್ತದೆ, ಒಂದು ಆಡಿಯೋ ವೈರಲ್ ಆಗಿದೆ. ಅದಾಗ್ಲೇ ಇಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಿನ್ನೆ ಒಂದು ಪೊಲೀಸ್ ಠಾಣೆಯಲ್ಲಿ ದೂರ ಹೋದಿದೆ. ಅಂದ್ರೆ ಏನೇ ಇದ್ರೂ ಕೂಡ ನಮ್ಮ ಸರ್ಕಾರ ಗಂಭೀರವಾಗಿ ಅದನ್ನ ಪರಿಗಣಿಸ್ತದೆ. ಯಾಕಂದ್ರೆ ಇದು ನಮ್ಮ ಯುವಕರ ಭವಿಷ್ಯ ಪ್ರಶ್ನೆ ಇರೋದ್ರಿಂದ ನಾವೇನು ಕಳೆದ ಸರ್ಕಾರ ತರ ಅವರ ಒಂದು ಜೀವನ ಜೊತೆ ಮತ್ತೆ ಅಥವಾ ಅವರ ಪರಿಶ್ರಮದ ಜೊತೆ ಚೆಲ್ಲಾಟ ಆಡೋರಲ್ಲ. ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂದ್ರೆ ಒಂದೆಲ್ಲೋ ಒಂದು ಕಡೆ ಇನ್ನೂ ಕೂಡ ಈ ಹಳೆ ಚಾಳಿ ಬಿಟ್ಟಿಲ್ಲ ಕೆಲವು ಅಧಿಕಾರಿಗಳು. ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಅದಕ್ಕೆ ಕಳೆದ PSI ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಅವರ ಕಮಿಷನ್ ಅನ್ನ ನಾವು ರಚನೆ ಮಾಡಿದೀವಿ. ಅವರು ರಿಪೋರ್ಟ್ ಕೂಡ ಇನ್ನ ಒಂದು ಮುಂದಿನ ವಾರದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಸುದ್ದಿ ಇದೆ. ಅದ್ರ ಜೊತೆಗೆ ನಾವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಗವರ್ಮೆಂಟ್ ರೆಕ್ರೂಟ್ಮೆಂಟ್ ಅಂತ ಒಂದು ಆಕ್ಟ್ ಅನ್ನು ಕೂಡ ನಾವು ತಂದಿವಿ. ಇದೆಲ್ಲ ಸಾಬೀತಾದ್ರೆ ಅವರಿಗೆಲ್ಲರಿಗೂ ಅದ್ರ ಒಳಗಡೆನೆ ನಾವು ಹಾಕ್ತಿವಿ. ಆದ್ರೆ ಹಿಂದಿನ ಸರ್ಕಾರ ಮಾಡಿದಂತ ಬೇಜವಾಬ್ದಾರಿತನ, ಏನು ಹಗರಣನೇ ನಡೆದಿಲ್ಲ, ಸೋರಿಕೆನೇ ಆಗಿಲ್ಲ ಅಂತ ನಾವು ಯಾವುದನ್ನು ಕೂಡ ಹಗುರವಾಗಿ ತಗೊಂಡು ಇರೋದಿಲ್ಲ. ಎಲ್ಲಾನು ಕೂಡ ಗಂಭೀರವಾಗಿ ಪರಿಶೀಲನೆ ಮಾಡಿಬಿಟ್ಟು ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಸರಿ, BK ಹರಿಪ್ರಸಾದ್ ಅವರ ವಿಚಾರಣೆಗೆ ನಿನ್ನೆ CCB ಅಧಿಕಾರಿಗಳು ಹೋಗಿದ್ರಂತೆ. ಗೋಧ್ರಾ ಮಾದರಿಯಲ್ಲಿ ದುರಂತ ಆಗ್ಬೋದು, ಇದು ಅಯೋಧ್ಯೆಗೆ ಹೋಗೋರು ಎಚ್ಚರಿಕೆಯಿಂದ ಇರಬೇಕು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು. ನೋಡಿ, ನೀವು ದಯವಿಟ್ಟು ಗಮನಿಸಬೇಕು ಸ್ವಲ್ಪ ಎಲ್ಲ ಈ ಪ್ರಕರಣವನ್ನ. ಇದು ಎಲ್ಲಿಂದ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ? ನಿನ್ನೆ ತಮಗೆ ಸಂಪೂರ್ಣ ಮಾಹಿತಿ ಇದ್ರೆ ಗವರ್ನರ್ ಅವರು ಪದೇ ಪದೇ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಗವರ್ನರ್ ಇದು ತನಿಖೆ ಆಗ್ತಾ ಇದೆಯಾ ಇಲ್ಲ, ಹೇಗಾಗ್ತಾ ಇದೆ, ಏನಾಗ್ತಾ ಇದೆ ಅಂತ ಇರೋದ್ರಿಂದ ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಅದನ್ನ ನಾವು ಏನು ನಮ್ಮ ಗೃಹ ಇಲಾಖೆದವರು ಕೇಳಿದ್ದಾರೆ, ಅಷ್ಟಕ್ಕೆ ಸೀಮಿತ ಇದೆ. ಅದು ಬಿಟ್ಟು ಗೃಹ ಇಲಾಖೆದವರೇ ಕರೆಸಿದ್ದು, ಸರ್ಕಾರವೇ ಕರೆಸಿ ಮುಜುಗರ ಮಾಡಿದ್ದು ಅಂತದ್ದು ಯಾವುದೂ ಇಲ್ಲ. ಆದ್ರೆ ನಾವು ಗಮನಿಸಬೇಕಾಗಿರೋದೇನು, ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ? ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ ಇದಕ್ಕೆ ಹೀಗೆ ಮಾಡಬೇಕು, ಸರ್ಕಾರಕ್ಕೆ ಮುಜುಗರ ಮಾಡಬೇಕು, ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ? ಇದು ನೀವು ನೋಡಿ, ಒಂದು ಪ್ಯಾಟರ್ನ್ ಇದೆ. ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಗವರ್ನರ್ ಥ್ರೂ ಆಳ್ವಿಕೆ ಮಾಡ್ಲಿಕ್ಕೆ ಇವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಏನೇ ಇದ್ರು ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತೀವಿ. ಈಗ ಅನಿಸ್ತಾ ಇಲ್ವಾ ತಮ್ಗೆ? ಲಾ ಅಂಡ್ ಆರ್ಡರ್ಗೆ ಅದಕ್ಕೇನ್ರಿ ಸಂಬಂಧ? ಗವರ್ನರ್ ಆಫೀಸಿಗೆ ಲಾ ಅಂಡ್ ಆರ್ಡರ್ಗೆ ಏನ್ ಸಂಬಂಧ? ಹೌದಪ್ಪ, ಏನೋ ಸಂಪೂರ್ಣ ಕಿಯಾಸ್ ಇದೆ ಇಲ್ಲಿ, ಪ್ರೆಸಿಡೆಂಟ್ ರೂಲಿಗೆ ಬರಬೇಕಾಗಿದೆ ಅಂತ ಅವ್ರು ಕಾನೂನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲಿ ಅವ್ರು ಮುಂದೆ ಬರಬೇಕಾಗುತ್ತೆ. ಇವಾಗ ಏನ್ ಅಂತದೇನಿದೆ? ಏನಾದ್ರೂ ಅಂತ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆಯಾ ಇಲ್ಲಿ? ಅಥವಾ ಇಲ್ಲಿ ಏನಾದ್ರೂ ಕಾನ್ಸ್ಟಿಟ್ಯೂಷನಲ್ ಅನಾರ್ಕಿ ಇದೆಯಾ ಕರ್ನಾಟಕದಲ್ಲಿ? ಏನೂ ಇಲ್ಲ. ಮೊನ್ನೆ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಇದನ್ನ ಬೇಕಂತ ವಿಳಂಬ 2-3 ತಿಂಗಳು ಇಟ್ಕೊಂಡು ಕೂತಿದ್ರಲ್ಲ, ಯಾಕೆ? ಹಿಂದಿನ ಸರ್ಕಾರದಲ್ಲಿ ಯಾವತ್ತೂ ಹಿಂಗಾಗಿಲ್ಲ. ಈ ಸರಿನೇ ಯಾಕಾಗ್ತಾ ಇದೆ ಇವೆಲ್ಲ? ಇದನ್ನ ದಯವಿಟ್ಟು ನಮ್ಮ ಜನರು ವಿಚಾರ ಮಾಡಬೇಕಾಗಿದೆ. ಸರ್, ಈಗ ನೀವು ಗವರ್ನರ್ ವಿಚಾರ ಪ್ರಸ್ತಾಪ ಮಾಡಿದ್ರೆ ಹರಿಪ್ರಸಾದ್ ಅವರು ಒಂದು ಪ್ರಶ್ನೆ ಎತ್ತಾರೆ. ಇಲ್ಲಿ ರಾಜ್ಯದಲ್ಲಿ ಕಲಾಡ್ಕರ್ ಪ್ರಭಾಕರ್ ಭಟ್ರು ಮಾತಾಡಿದ್ರೆ ಅವ್ರಿಗೂ ಇರ್ತಾರೆ, ಅನಂತ್ ಕುಮಾರ್ ಭಟ್ರು ಹೆಗಡೆ ಮಾತಾಡಿದಾಗ್ಲೂ ಸೈಲೆಂಟ್ ಇರುತ್ತೆ. ನಮ್ಮನ್ನ ಎನ್ಕ್ವೈರಿ ಮಾಡಕ್ ಕಳಿಸ್ತಾರೆ. ನೋಡಿ, ಯಾರು ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಬೇರೆ ಯಾವ್ದಾದ್ರು? ನೋಡಿ, ಯಾರು ಮಾತಾಡಿದ್ರು ಕೂಡ ಹಗುರವಾಗಿ ನಾವು ತಗೊಂತಾ ಇಲ್ಲ. ಉದಾಹರಣೆಗೆ ನೀವು ಕಲ್ಲಡ್ಕ ಪ್ರಭಾಕರ್ದಿರ್ಬೋದು, ಬೇರೆ ವಿಚಾರಗಳಿರ್ಬೋದು, ಅದಕ್ಕೇನಿದೆ ಕಾನೂನಾತ್ಮಕವಾಗಿ ನಾವು ಮಾಡ್ಬೇಕಾಗಿ ಹೊರತು ನಾವು ಕಾನೂನನ್ನ ಮೀರಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಉತ್ತರ ಪ್ರದೇಶ ರಾಜ್ಯ ನಡೀತಾ ಇಲ್ಲ. ಇಲ್ಲಿ ಬಸವಣ್ಣ ಅವರ ಮತ್ತೆ ಸಂವಿಧಾನದ ಒಂದು ಆಡಳಿತ ನಡೀತಾ ಇದೆ. ಏನೇ ಇದ್ರೂ ಕೂಡ ಇವರೆಲ್ಲರೂ ಇವತ್ತಿಲ್ಲ ನಾಳೆ ಒಳಗೆ ಹೋಗ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ. ಆದ್ರೆ ಏನೇ ಆದ್ರೂ ಲೀಗಲ್ ಆಗೇ ಮಾಡ್ಬೇಕು ನಾವು, ಅಂಡ್ ವಿ ವಿಲ್ ಡೂ ಇಟ್. ನಿಗಮ ಮಂಡಳಿದು ಮತ್ತೆ ಯಾಕೋ ಮುಂದೂಡಿಕೆ ಕಾರ್ಯಕರ್ತರಿಗೆ ನಿರಾಸೆ ಆದಂತೆ ಕಾಣಿಸುತ್ತೆ. ನೋಡಿ, ಅದು ನೀವು ಮೀಡಿಯಾದಲ್ಲಿ ಹೇಳ್ತಾ ಇದ್ರೆ ಯಾವ ಕಾರ್ಯಕರ್ತರು ಬಂದು ನಿಮ್ಗೆ ಹೇಳಿದಾರೆ ಹೇಳಿ? ಈಗ ನನಗೆ ತುಂಬಾ ಜನ ಹೇಳಿದಾರೆ ಅಂದ್ರೆ ಹೇಳ್ರಿ, ಇಂಥವ್ರು ಹೇಳಿದಾರೆ ಅಂದ್ರೆ ನಾನೇ ಸಮಾಧಾನ ಮಾಡ್ತೀನಿ. ನಮಗೇನು ಆಶ್ಚರ್ಯ ಅಂದ್ರೆ
ನಮ್ಮ ಪಕ್ಷದಲ್ಲಿ 4 ಜನ ಕೂತ್ಕೊಂಡು ಮಾತಾಡೋದು ನಿಮ್ಗೆ ಗೊತ್ತಿದೆ. ಸಾರ್ವಜನಿಕದಲ್ಲಿ ಇರೋದು ಮಾತ್ರ ಗೊತ್ತಿರಲ್ಲ ನಿಮ್ಗೆ. ಯಾರು ಹೇಳಿದ್ರು ಯಾರನ್ನ ಬೇಜಾರಿದೆ ಪಟ್ಟಿದ್ದಾರೆ ಅಂತ? ಪ್ರಕ್ರಿಯೆ ನಡೆದಿದೆ, ಅದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ನಮ್ಮ PCC ಅಧ್ಯಕ್ಷರು ಕೊಟ್ಟಿದ್ದಾರೆ. ಇವತ್ತಿಲ್ಲ ನಾಳೆ ಆಗುತ್ತೆ ಅಂತ. ಕೆಲವು ಇರ್ತವೆ, ಏನಾದ್ರೂ ಒಂದು ನ್ಯೂನತೆ ಇರ್ಬೋದು ಅಥವಾ ಯಾರಿಗಾನ ಬಿಟ್ಟು ಹೋಗಿರ್ಬೋದು, ಅದು ಏನಿದ್ರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಇದು ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಾದಂತ ಅಸಮಾಧಾನ ಇಲ್ಲ. ಮೀಟಿಂಗ್ ನಲ್ಲಿ 4 ಜನ ಇರ್ತಾರೆ, 4 ಜನದ ಮಾತು ನೀವು 8 ಮಾಡ್ಬಿಟ್ಟು ನೀವೇ ಹೇಳಿದ್ರೆ ಹೆಂಗೆ ಮಾಧ್ಯಮದವರು? ಸರ್, ನಿನ್ನೆಯ ಸಭೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡೋರು ಯಾರು ಅನ್ನೋಂಥದ್ದು ಏನಾದ್ರು ಚರ್ಚೆಗೆ ಬಂತು ಸರ್? ಯಾಕಂದ್ರೆ ಇನ್ನು AICC ಅಧ್ಯಕ್ಷರ ಸ್ಪರ್ಧೆ ವಿಚಾರ, ಈಗ AICC ಅಧ್ಯಕ್ಷರು ಸ್ಪರ್ಧೆ ವಿಚಾರ AICC ಅಧ್ಯಕ್ಷರೇ ತೀರ್ಮಾನ ಮಾಡ್ತಾರೆ ಹೊರತು ಬೇರೆ ಯಾರು ತೀರ್ಮಾನ ಮಾಡಲ್ಲ. ಉಸ್ತುವಾರಿ ನಾವಿರ್ಬೋದು, ಕ್ಷೇತ್ರದ ಯಾರ್ದು? AICC ಅಧ್ಯಕ್ಷರ ಸ್ಪರ್ಧೆ ವಿಚಾರ ಇರ್ಬೋದು, ಅದು ಮಾನ್ಯ ಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು ಹಾಗೂ AICC ಅಧ್ಯಕ್ಷರು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ನಾನಿರ್ಬೋದು, ಬೇರೆ ಶಾಸಕರು ಇರ್ಬೋದು, ನಾವೆಲ್ಲ ಬರೀ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಹೈಕಮಾಂಡ್ ಏನು ಆದೇಶ ಕೊಡ್ತದೆ ಅದನ್ನ ಅನುಷ್ಠಾನಕ್ಕೆ ತರೋದು ಅಷ್ಟೇ ನಮ್ಮ ಕೆಲಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.